ವೀಕ್ಷಕರ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸುಶೀಲನಗರ ಗ್ರಾಮದ ಹೊರವಲಯದ ಹೊಸಪೇಟೆ ಟೂರ್ ಸಂಡೂರು ರಸ್ತೆ ಮಾರ್ಗ ಮಧ್ಯ ಟೋಲ್ ಪಕ್ಕದಲ್ಲಿರುವ ನಂದಿ ದೇವಸ್ಥಾನಕ್ಕೆ ಮತ್ತು ವೆಸ್ಕೋ ಕಂಪನಿಯ ಪಂಪ್ ಹೌಸ್ಗೆ ಮತ್ತು ಸುಶೀಲನಗರ ಗ್ರಾಮದ ರೈತರು ಹೊಲಗಳಿಗೆ ಹೋಗುವ ದಾರಿಯಲ್ಲಿ ಯಥೇಚ್ಛವಾಗಿ ಮಳೆಯಾಗಿರುವ ಪರಿಣಾಮ ರಸ್ತೆ ಕೊಚ್ಚಿ ಹೋಗಿದ್ದು ವೆಸ್ಕೋ ಮೈನ್ಸ್ನ ಮಣ್ಣು ರಸ್ತೆ ತುಂಬಾ ಹರಿದು ಬಂದಿದ್ದು ಇಲ್ಲಿ ರೈತರಿಗೆ ಹೊಲಗಳಿಗೆ ಓಡಾಡಲು ಮತ್ತು ಬೈಕ್ ಸವಾರರಿಗೂ ಕೂಡ ತೊಂದರೆಯಾಗಿದೆ. ಪ್ರತಿ ಸಾರಿ ವೆಸ್ಕೋ ಕಂಪನಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಅನುಕೂಲತೆ ಮಾಡ್ತಾ ಇಲ್ಲ ಮತ್ತು ಪಕ್ಕದಲ್ಲಿನೇ ಟೋಲ್ ಇದ್ದರೂ ಕೂಡ ಟೋಲ್ ಕಟ್ಟಿಸಿಕೊಳ್ಳುವ ಬೈಪಾಸ್ ಪ್ರಾಜೆಕ್ಟ್ನವರು ಕೂಡ ರಸ್ತೆಯ ಮೇಲೆ ಬಿದ್ದಿರುವ ಮಣ್ಣು ತೆಗೆಸುವಂತ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಮಳೆಗಾಲದಲ್ಲಿ ವೆಸ್ಕೋ ಮೈನ್ಸ್ ಇಂದ ಹರಿದು ಬರುವಂತಹ ಮಣ್ಣು ರೈತರು ಉಳಿಮೆ ಮಾಡಿರುವ ಜಮೀನಿನಲ್ಲಿ ಮಣ್ಣು ತುಂಬಿ ಬೆಳೆ ಹಾಳಾಗುತ್ತಿದೆ. ಆದರೂ ವೆಸ್ಕೋ ಕಂಪನಿಯ ಕಡೆಯಿಂದ ಬೆಳೆ ಪರಿಹಾರ ನೀಡುತ್ತಿಲ್ಲ ಎನ್ನುವ ಮಾಹಿತಿ ಇದೆ. ಕೂಡಲೇ ಸಂಬಂಧಪಟ್ಟವರು ಇತ್ತ ಕಡೆ ಗಮನ ಹರಿಸಿ ರೈತರು ಓಡಾಡುವ ಈ ದಾರಿಯಲ್ಲಿ ಬಿದ್ದಿರುವ ಮಣ್ಣನ್ನು ತೆಗೆದುಹಾಕಿ ಸರಿಪಡಿಸಿ ರೈತರಿಗೆ ಮತ್ತು ದಾರಿ ಹೋಕರಿಗೆ ಅನುಕೂಲ ಕಲ್ಪಿಸಲಿ ಎಂದು ಗರುಡ ನ್ಯೂಸ್ ಆಶಿಸುತ್ತದೆ. ಈ ರಸ್ತೆ ಹಾಳಾಗಿರುತ್ತದೆ, ಮಳೆಯಿಂದನೇ ಹಾಳಾಗಿದೆ. ಇದು ಟೋಟಲಿ ಹೋಗೋದು ವೆಸ್ಕೋ ಅವ್ರದ್ದು ಒಂದು ಪಂಪ್ ಹೌಸ್ ಹತ್ರ ಹೋಗುತ್ತೆ ಈ ರಸ್ತೆ. ಆ ವೆಸ್ಕೋ ಕಂಪ್ನಿಯರಿಗೂ ರೆಸ್ಪಾನ್ಸ್ ಇಲ್ಲ. ದಯವಿಟ್ಟು ವೆಸ್ಕೋ ಕಂಪ್ನಿಯವ್ರು ಬಂದು ಈ ರಸ್ತೆಯನ್ನು ಮಾಡಿಸಿ ಕೊಡ್ಬೇಕಂತೇಳಿ ಮನವಿ ಮಾಡಕತ್ತಾರ ರೈತರು. ನಂತರ ಈ ಟೋಲ್ ನಡೆಸುವಂಥ ಅಧಿಕಾರಿಗಳಾದರೂ ಬಂದು ಇದನ್ನು ರಸ್ತೆಯನ್ನು ನೋಡಿ ಒಂದು ಮಿಷಿನ್ ತರಿಸಿ ಈ ಸಂಡೂರು ಹೊಸಪೇಟೆ ಹಾದು ಹೋಗುವಂಥ ಈ ರಸ್ತೆಯ ಮೇಲೆ ಬಿದ್ದಿರುವಂಥ ಮಣ್ಣು ಮತ್ತು ಕೆಸರನ್ನು ತೆಗೆಸಿ ಕೊಡಬೇಕಂತೇಳಿ ನಮ್ಮ ಗರುಡ ನ್ಯೂಸ್ ಚಾನಲ್ ಕಡೆಯಿಂದ ಕೇಳ್ಕೊಳಕತ್ತಿದ್ದೀವಿ. ದಯವಿಟ್ಟು ಇದನ್ನು ಸಹಕರಿಸಬೇಕು. ಇದು ಟೋಲ್ನವರು ಕೂಡ ಯಾವುದಕ್ಕೂ ಸ್ಪಂದನೆ ಮಾಡ್ತಾ ಇಲ್ಲ. ಹಾಗಾಗಿ ರೈತರಿಗೂ ಬಹಳ ತೊಂದರೆ ಆಗ್ತಾಯಿದೆ. ನೀವು ನೋಡ್ತಿರುವಂಥ ಇದು ಸಂಡೂರು ಮತ್ತು ಹೊಸಪೇಟೆ ಹೋಗುವಂಥ ಮಧ್ಯಭಾಗದಲ್ಲಿ ಇರುವಂಥ ರಸ್ತೆ ಇದು. ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದು ಟೋಲು. ಆ ಟೋಲ್ ಮುಂಭಾಗದಲ್ಲಿನೇ ಇರುವಂಥ ರಸ್ತೆ ಇದು. ಬಹಳ ತೊಂದರೆ ಆಗಿದೆ. ಯಾವುದಕ್ಕೂ ರೈತರು ಹೇಳಿದ್ರೂ ತೊಂದರೆ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ಥರ ಆಗಿದೆ. ಬೈಕ್ ಸಮೇತ ಹೋಗಲ್ಲ. ಅವ್ರದ್ದೇ ಗಾಡಿ ಹೋಗುತ್ತೆ ಡೀಸೆಲ್ ತರಕ್ಕೆ. ಮತ್ತು ಅಲ್ಲಿ ಇರುವಂಥ ವೆಸ್ಕೋ ಪಂಪ್ ಹೌಸಿಗೆ ಹೋಗ್ಬೇಕಾದರೆ ಇದೇ ರಸ್ತೆಗೆ ಹೋಗ್ಬೇಕು ಅವರು. ಆದರೂ ಕೂಡ ಈ ವಿಡಿಯೋ ನೋಡ್ರಿ, ಎಷ್ಟು ಹಾಳಾಗಿದೆ ರಸ್ತೆ. ಇದನ್ನು ಗುಂಡಿ ಮುಚ್ಚುವಂಥ ವ್ಯವಸ್ಥೆ ಆದರೂ ಮಾಡಬೇಕು. ದಯವಿಟ್ಟು ವೆಸ್ಕೋ ಮೈನ್ಸ್ ಅಧಿಕಾರಿಗಳಿಗೆ ಮನವಿ ಮಾಡೋದಷ್ಟೇ. ತಮಗೂ ಅನುಕೂಲ ಆಗುತ್ತೆ, ತಮ್ಮ ಪಂಪ್ ಹೌಸಿಗೆ ಹೋಗಬೇಕಾದ್ರೂ ಅನುಕೂಲ ಆಗುತ್ತೆ, ಇಲ್ಲಿ ಹೋಗುವಂಥ ಆ ರೈತರಿಗೆ ಹೋಗಲಿಕ್ಕೂ ಅನುಕೂಲ ಆಗುತ್ತೆ. ಭಾರಿ ಹದಗೆಟ್ಟಿದ್ದ ರಸ್ತೆ. ದಯವಿಟ್ಟು ಈ ರಸ್ತೆಯನ್ನು ಗುಂಡಿ ಮುಚ್ಚುವಂಥ ವ್ಯವಸ್ಥೆ ಮಾಡ್ಬೇಕಂತೇಳಿ ರೈತರೆಲ್ಲ ಸೇರಿ ಮನವಿ ಮಾಡ್ಕೊಳಕತ್ತಾರೆ. ದಯವಿಟ್ಟು ಇದನ್ನು ಸಹಕರಿಸಬೇಕು. ನಮಸ್ಕಾರ.